ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡತ್ತೀನಿ. ಕರೆಕ್ಟಾಗಿ ಅಪ್ಡೇಷನ್ ಮಾಡೋಕ್ಕಾಗೋಲ್ತ ಯೂಟ್ಯೂಬ್ ಚಾನಲ್ದು. ಇನ್ನು ಮ್ಯಾಲೆ ಆ್ಯಕ್ಚುಲಿ ಮುಂದಿನ ತಿಂಗಳಂತರ ಡೈಲಿ ಒಂದು ವಿಡಿಯೋ ಮಾಡಿ ಹಾಕ್ಬೇಕು ಅಂದ್ಕೊಳಕತ್ತೀನಿ. ಡೇ ಟು ಡೇ ವಿತೌಟ್ ಮಿಸ್ಸಿಂಗ್ ಡೈಲಿ ಅಪ್ಡೇಷನ್ ಆಫ್ ಸ್ಟಾಕ್ ಮಾರ್ಕೆಟ್ ಅಂತ ಹೆಸರಿಡಬೇಕು ಅಂದ್ಕೊಂಡೀನಿ. ಸೊ ಡೇ ಟು ಡೇ ಹಾಕೀನಿ. ಇವತ್ತೇನಿಲ್ಲ, ಜಸ್ಟ್ ಒಂದು ಸಲ ನಮ್ಮದು ಓವರ್ವ್ಯೂ ತೋರಿಸು ಅಂದ್ಕೊಂಡೆ. ಇದು ನಂದು ಆ್ಯಕ್ಚುಲಿ ಏನಿತ್ತಲ್ಲ ಅದನ್ನು ಸೇಲ್ ಮಾಡೀನಿ. ಹೀರೋ ಮೋಟೋಕ್ರಾಪ್ ಅನ್ನೋದು ಸೇಲ್ ಮಾಡೀನಿ. ಪ್ರಾಫಿಟ್, ಎಸ್, ಯು ಕ್ಯಾನ್ ಸಿ ಪ್ರಾಫಿಟ್ 8,842 ಕ್ಯಾಶ್ ಐತಿ ನಂದ್ರೊಳಗೆ ಈಗ ರೈಟ್ ನಾವು. ಸೊ ಅದು ಏನಂದ್ರೆ ಇಲ್ಲಿ ಕಾಣತ್ತಲ್ಲ, ಇದು ಇನ್ನು ಏನಂದ್ರೆ ಸೇಲ್ ಮಾಡಿ ಕೂಡ ಬಂದಿರೋ ಅಮೌಂಟ್ ಪ್ರಾಫಿಟ್ ಚಲೋ ಆಗೈತಿ. ಮೋರ್ ದ್ಯಾನ್ 1,000 ರೂಪೀಸ್ 14% ರಿಟರ್ನ್ ಬಂದೈತಿ. ಹೈಯೆಸ್ಟ್ ರಿಟರ್ನ್ ಇದು ನಂದು. ಸೊ 1,000 ರೂಪೀಸ್ ಮೇಲೆ ಫಸ್ಟ್ ಟೈಮ್ ಗಳಿಸೀನಿ. ಸೊ ಎಸ್, ಐ ಆಮ್ ರಿಯಲಿ ಹ್ಯಾಪಿ. ಈಗ ಈ 1,000 ರೂಪೀಸ್ ಪ್ರಾಫಿಟ್ ಗಳಿಸಾಗುತ್ತೆ ಏನಂದ್ರೆ 10,000 ರೂಪಾಯಿನೂ ಗಳಿಸ್ತೀನಿ. ಇನ್ ಫ್ಯೂಚರ್ ಲ್ಯಾಕ್ಸ್ ಒಳಗೂ ಗಳಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದು ಕಾನ್ಫಿಡೆನ್ಸ್ ಹಿಂಗೆ ಬರಬೇಕು ಆ್ಯಕ್ಚುಲಿ. ಸೊ ಈಗ ಬರಾಕತ್ತೈತಿ. ಸೊ ಅದು ಸೇಲ್ ಮಾಡಿ ಅದ್ಕೊಳ್ಳಿ ಮ್ಯಾಕ್ಸಿಮಮ್ ಇವತ್ತು ಮಾರ್ಕೆಟ್ ಮೇಲೆ ಹೋಗೈತಿ, ಎಲ್ಲನೂ ಪ್ರಾಫಿಟ್ ಹೋಗೈತಿ. ಟಿ ಸಿ ಎಸ್ ಒಂದು ಮೈನಸ್ ಐತಿ. ಮತ್ತು ಹ್ಯಾಂಗ್ಸಿನ್ ಬೀಸ್ ಅಂತ ಇದು ಮೈನಸ್ ಹೋಗೈತಿ. ಉಳಿದಿದ್ದೆಲ್ಲ ಓಕೆ, ಚಲೋ ಪರ್ಫಾರ್ಮ್ ಮಾಡಾಕತ್ತವ. ನೋಡೋಣ. ನನಗೆ ಅನಿಸೋ ಪ್ರಕಾರ ಬ್ಯಾಂಕ್ ಆಫ್ ಬರೋಡಾ ರಿಟರ್ನ್ ಕೊಡ್ತೈತಿ ಇನ್ನೊಂದು 2 ದಿವಸ ಒಳಗೆ, ಪ್ಲಸ್ ಡಾಬರು ಕೊಡ್ತೈತಿ ಅಂದ್ಕೊಳತ್ತೀನಿ. ಓಕೆ, ಇಲ್ಲಿ ನೋಡತ್ತಿರಲ್ಲ, ಇದು ಇವತ್ತು ಸೆಲ್ ಮಾಡೀನಿ ಹೇಳ್ಬೇಕು ಅಂದ್ಕೊಂಡೆ. ಹೀರೋ ಮೋಟೋಕ್ರಾಪ್ ಒಳ್ಳೆ 14% ಮ್ಯಾಲೆ ರಿಟರ್ನ್ ಕೊಟ್ಟೈತಿ, ವಿಚ್ ಇಸ್ ರಿಯಲಿ ಗುಡ್. ಆಫ್ಟರ್ ಲಾಂಗ್ ಟೈಮ್ ಪ್ರಾಫಿಟ್ ಗಳಿಸೀನಿ. ಮಂತ್ ಕರೆಕ್ಟಾಗಿ ಇನ್ವೆಸ್ಟ್ ಮಾಡೋಕ್ಕಾಗೋಲ್ತು ಈಗ ಸದ್ಯಕ್ಕೆ, ಡ್ಯೂ ಟು ಫೈನಾನ್ಷಿಯಲ್ ಕ್ರಂಚ್. ಬಟ್ ಈಗ ಇದು ಮೇ ಅಲ್ಲ, ಜುಲೈಲಿಂದ ಮತ್ತೆ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ. ಯಾವಾಗ ದುಡ್ಡು ಇರ್ತೈತಿ ಕೈಯಾಗ, ಸೊ ಅವಾಗ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಚಾಲೂ ಮಾಡ್ತೀನಿ. ಮತ್ತು ಸದ್ಯಕ್ಕಂತರೂ ಇದಿಷ್ಟ. ಆಮೇಲೆ ಎಸ್ ಬಿ ಐನೂ ಚಲೋ ಹೊಂಟೈತೆ ಆ್ಯಕ್ಚುಲಿ. ಟ್ರೇಡಿಂಗ್ ಅಂತಾರೆ. ಎಸ್ ಬಿ ಐ ಎಸ್ 798 ರೂಪೀಸ್ ಐತೆ ನೋಡ್ರಪ್ಪ. ಅಂದರೆ 400 ಶೇರ್ಸ್ ತೊಗೊಂಡಿದ್ದೈತಲ್ಲ, 798. ಜಾಸ್ತಿ ಡಿಫ್ರೆನ್ಸ್ ಏನು ಬಂದಿಲ್ಲ. 798 ಇಂಟು 400, ಸೊ 3,19,200 ರೂಪೀಸ್ ಮಟ್ಟ ಆಗೈತೆ ಅದು. ಸೊ ಒಳ್ಳೆ ಗ್ರೋತ. ಯಾಕಂದ್ರೆ 2,80,000 ಮಟ್ಟ ನೋಡ್ಬೋದು ನೀವು. ಈ ಲೆವೆಲಿಗೆ ಹೋಗಿ ಬಂದಿರ್ತದೆ. ಇಲ್ಲಿ ನೋಡತ್ತಿರಲ್ಲ, ಈ ಲೆವೆಲಿಗೆ ಬಿದ್ದ ಆಮೇಲೆ ಮ್ಯಾಲೆ ಬಂದು ಮತ್ತು ಈ ಲೆವೆಲ್ಗೆ ಅಡ್ಡಾಡತ್ತ ನೀವು. ಓಕೆ, ಸೊ ನೀವು ನೋಡ್ಬೋದು ಹೆಂಗೆ ಎಫೆಕ್ಟ್ ಆಗತ್ತಂಥದ್ದು. ಇಲ್ಲಿ ಬಂದಾಗ ತೊಗೋಬೇಕಾಗಿತ್ತು. ಓಕೆ, ಬಿಟ್ಟಿರೋದೆ. ದುಡ್ಡಿಲ್ಲ ಈಗ ಸದ್ಯಕ್ಕೆ ಇನ್ವೆಸ್ಟ್ ಮಾಡೋಕೆ. ಆ್ಯಕ್ಚುಲಿ ಆ್ಯಾವ್ರೇಜಿಂಗ್ ನಂದು ಭಾಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಕೈತಿ ನನ್ನ ಟ್ರೇಡಿಂಗ್ ಅಲ್ಲ, ಇನ್ವೆಸ್ಟಿಂಗ್ ಅನ್ಕೋರಿದ್ದದ್ದು. ಮತ್ತು ನಾ ಆ್ಯಕ್ಚುಲಿ ವೀಡಿಯೋಸ್ ಮಾಡಿ ಹಾಕ್ಬೇಕು ಅಂದ್ಕೊಂಡಿದ್ದೆ. ಬಟ್ ಯೂಟ್ಯೂಬ್ ಭಾಳ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ತೊಗೊಳತ್ತಾರೆ. ಬೇರೆ ಯೂಟ್ಯೂಬರ್ಸ್ ನೋಡಾಕತ್ತೀನಲ್ಲ ನಾನು, ಭಾಳ ಮಂದಿದ ಯೂಟ್ಯೂಬ್ ಚಾನಲ್ಸ್ ಎಲ್ಲ ಬ್ಯಾನ್ ಮಾಡತ್ತಾರೆ. ಸೊ ಈಗ ನಾ ಅದರ್ ಟುವರ್ಡ್ಸ್ ಕಾನ್ಸಂಟ್ರೇಟ್ ಮಾಡುವಲ್ಲಿ. ಸೊ ನಿಮಗೆ ಡೇ ಟು ಡೇ ಒಟ್ಟು ಏನಾರು ಒಂದು ಅಪ್ಡೇಷನ್ ಅಂತೂ ಕೊಡೋಕ್ಕೆ ಚಾಲೂ ಮಾಡಿದೆ ಈ 1ನೇ ತಾರೀಕಿಲಿಂದ. ಓಕೆ, ಅಷ್ಟು ಹೇಳ್ತಾ ಎಸ್ ಈ ವಿಡಿಯೋ ಸ್ಟಾಪ್ ಮಾಡ್ತೇನೆ. ಈಗ ಭಾಳ ಏನು ಅಪ್ಡೇಟ್ ಮಾಡೋದು ಇದ್ದಿದ್ದಿಲ್ಲ ನನಗೆ. ಇಷ್ಟ. ಇವತ್ತು ಹೀರೋ ಮೋಟೋಕ್ರಾಪ್ ಸೆಲ್ ಮಾಡೀನಿ. ಮೋರ್ ದ್ಯಾನ್ 1,000 ರೂಪೀಸ್ ಪ್ರಾಫಿಟ್ ಆಗೈತಿ ಫಸ್ಟ್ ಟೈಮ್. ಇದು ಈ ಸೆಟಪ್ ಮೇಲೆ 5 ಮಂತ್ಸ್ ಆಯ್ತು ಸ್ಟಾರ್ಟ್ ಮಾಡಿ.
5 ಮಂತ್ಸ್ ಆತು ನಾ ಚಾಲೂ ಮಾಡಿ. 5 ಮಂತ್ಸ್ ಒಳಗೆ ಇದು ಫಸ್ಟ್ ಟೈಮ್ ನನಗೆ ಇಷ್ಟು ಪ್ರಾಫಿಟ್ ಬಂದೈತಿ. ಸೊ ಎಸ್ ಐ ಆಮ್ ಕಾನ್ಫಿಡೆಂಟ್ ಇನ್ ಫ್ಯೂಚರ್ ಐ ವಿಲ್ ಬಿ ಅರ್ನಿಂಗ್ ಇವನ್ ಮೋರ್. ಸೊ ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಈಗ ನೆಕ್ಸ್ಟ್ ಯಾವ್ದು ತೊಗೋಬೇಕು ಚೆಕ್ ಮಾಡಿ ತೊಗೋಬೇಕು. ನಂದು ಈಗೆಲ್ಲ ಆ್ಯಕ್ಚುಲಿ ಮೇಲೆ ಅದಾವೆ. VBL ವರುಣ್ ಬೆವ್ರೇಜಸ್ ಇದೆ, ನೋಡಿ ತೊಗೊತೀನಿ. ನಿಮಗೆ ಲೈವ್ ಅಂತೂ ಹೇಳಕ್ಕೆ ಬರೋಂಗಿಲ್ಲ. ಹೇಳಿದ್ದೆಲ್ಲ ನಾರಾಯಣ ಯೂಸ್ ಮಾಡ್ತೀನಿ ಅಂತ. ಇಂಥಲ್ಲೇ ಈ ಝೋನ್ ಒಳಗೆ ಬೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಯಾವಾಗಲೂ. 2 RSIನೂ 30 ಲೆವೆಲ್ಗೆ ಇರ್ಬೇಕು. ನಾರಾಯಣನೂ ಕೆಳಗಡೆ ಲೆವೆಲ್ ಒಳಗೆ ನನಗೆ ಮಾರ್ಕ್ ಇಂಡಿಕೇಷನ್ ಕೊಡಬೇಕು, ಅವಾಗಷ್ಟೇ ಬೈ ಮಾಡ್ತೀನಿ. ಸೊ ಲೆಟ್ ಮೀ ಸಿ. ಇವತ್ತು ಸ್ಟಾಕ್ಸ್ ಆ್ಯಕ್ಚುಲಿ ನಾ ಸರ್ಚ್ ಮಾಡಿಲ್ಲ. ಇನ್ಮೇಲೆ ಅನಲೈಸಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಟ್ಲೀಸ್ಟ್ ಒಂದು 100 ಸ್ಟಾಕ್ಸ್ ಅನಲೈಸಸ್ ಮಾಡ್ತೀನಿ. 100 ಸ್ಟಾಕ್ಸ್ ಅನಲೈಸಸ್ ಮಾಡಿ ಆದ್ಕೂಳೆ ನಾ ಯಾವ ಸ್ಟಾಕ್ಸ್ ತೊಗೊತೀನಿ ಅನ್ನೋದು ನೋಡ್ಬೇಕು. ಓಕೆ, ಸಾರಿ, ನಾ ಇದು ಸೈಲೆಂಟ್ ಮೋಡ್ ಒಳಗೆ ಇಡಬೇಕಾಗಿತ್ತು, ಇಟ್ಟಿಲ್ಲ. ನೆನಪ ಹರಿಬಿಡ್ತೀನಿ ಮೋಸ್ಟ್ ಆಫ್ ದಟ್. ಅಸಲೇ ಆ್ಯಕ್ಚುಲಿ ಹೀಗೆಲ್ಲ ತೋರಿಸ್ಬಾರ್ದು ಅಂತಾರ್ರಿಪ್ಪ ಈಗ. ನೋಡೋಣ, ನಂದೇನು ಏನು ಯಾರಿಗೆ ಹೇಳುವಲ್ಲಿ. ಏಷ್ಯನ್ ಪೇಂಟ್ಸ್, ಕೋಲ್ ಇಂಡಿಯಾ ಎಲ್ಲ ಟಾಪ್ ಆಗದಾವೆ. ಆ್ಯಕ್ಚುಲಿ ನನ್ನ ಇದ್ರ ಪ್ರಕಾರ ಎಲ್ಲೂ ತೊಗೊಳಂಗ ಇಲ್ಲ. ಆ್ಯಾವ್ರೇಜಿಂಗ ಮಾಡ್ಬೇಕು ಅನ್ಕೊಳತ್ತೀನಿ. ಎಸ್ ಬ್ಯಾಂಕ್ ಅಂತೂ ಫುಲ್ ಟಾಪ್ ಹೋಗ್ಬಿಟ್ಟಾನ. ಇಂಡಸ್ಇಂಡ್ ಬ್ಯಾಂಕ್ ಒಂದು ಸ್ವಲ್ಪ ತೊಗೊಳಂಗೈತಿ, ಬಟ್ ಅದ್ರದ್ದು ಮಾರ್ಕೆಟ್ ಸರಿ ಇಲ್ಲ. ಟಾಟಾ ಮೋಟಾರ್ಸ್, TCS. ಓಕೆ, ಲೆಟ್ ಮಿ ಸಿ. ಮುಂದೆ ನೋಡೋಣ. ಗೋಲ್ಡ್ ಬೀಸ್ ಒಳಗೆ ಐತೆ ನೋಡು. ಎಸ್, ಓಕೆ, ಗೋಲ್ಡ್ ಬೀಸ್ ಒಳಗೆ ಇನ್ವೆಸ್ಟ್ ಮಾಡೋಣ ಅನ್ಕೊತೀನಿ. 78 ಬಂದೈತಿ. ಮೇಲೆ ನಾರಾಯಣ ಕೆಳಗೆ 49 RSI ಐತಿ. ಸೊ ಈ ಟೈಪ್ ಇಲ್ಲಿ ಸಿಕ್ತು ನೋಡ್ರಿ. ಈಗ ಗೋಲ್ಡ್ ಬೀಸ್ ಬೈ ಝೋನ್ ಒಳಗೈತಿ, ಬಟ್ ಭಾಳ ಮ್ಯಾಲೆ ಹೋಗ್ಯಾನ, ಅದೇ ಹೆದರಿಕೆ. ಇಲ್ಲಿ ನೋಡ್ರಿ, ಇದು 49 ಕೆಳಗದಾನ. 30 ಮಟ್ಟ ಇದ್ರೆ ಭಾಳ ಚಲೋ. ಬಟ್ ಗೋಲ್ಡ್ ಬೀಸ್ ಏನು ಟೆನ್ಷನ್ ಇಲ್ಲ, ಎಷ್ಟು ಬಿದ್ದರೂ ಆ್ಯಾವ್ರೇಜ್ ಮಾಡ್ಕೊತ ಹೋಗ್ಬೋದು. ನೋಡೋಣ. ಸ್ಟಾಕ್ಸು ಚೆಕ್ ಮಾಡ್ತೀನಿ, ಇದು ಒಂದಲ್ಲ, ಸ್ಟಾಕ್ಸು ಚೆಕ್ ಮಾಡ್ತೀನಿ. ಹಂಗೆ ಬ್ಯಾಂಕ್ ಬೀಸ್ ಮೇಲೆ ಅದಾನ, ನಿಫ್ಟಿ, ಟಾಟಾ ಸ್ಟೀಲ್ ಮೇಲದಾನ, ಜಿಯೋ ಫೈನಾನ್ಸ್, IOC. ಓಕೆ, ಇದನ್ನು ಬದವೇ ಇದನ್ನು ಬರೀ ಸ್ಟಡಿ ಪರ್ಪಸ್ ಆಗಿ ತೊಗೊರಿ. ಏನು ಪರ್ಸ್ನಲಿ ಇದನ್ನೆಲ್ಲ ನೋಡಿ ನೀವು ಮತ್ತು ಬೈಗಿ ಮಾಡಿಗಿಡಿರಿ. ಆ ಟೈಪೆಲ್ಲ ಮಾಡೋಕೆ ಹೋಗ್ಬೇಡ್ರಿ. ಜಸ್ಟ್ ಸ್ಟಡಿ ಪರ್ಪಸ್ ಅನ್ಕೋರಿ. ನಂದು ಥಾಟ್ಸ್, ನನ್ನ ವ್ಯೂಸ್ ಟುವರ್ಡ್ಸ್ ಮಾರ್ಕೆಟ್ ಏನೈತೆ ಅದನ್ನು ಅಷ್ಟೇ ಶೇರ್ ಮಾಡ್ತೀನಿ. ಸೊ ಅದನ್ನು ಹೀರೋ ಹೋಂಡಾ ನೋಡ್ರಿ, 359 ಬೈ ಮಾಡಿದ್ದೆ, 4121. ಸೊ ಈ ಝೋನಿಗೆ ಬೈ ಮಾಡಿದ್ದೆ, ಒಂದು ಸ್ಟಾಕ್ ಆ್ಯಾವ್ರೇಜಿಂಗ್ ಮಾಡಿದ್ದೆ. ಈಗ ಫುಲ್ ಎಸ್ ಇದೆ 22% ಕೊಟ್ಟೈತೆ ನೋಡ್ರಿ. ಇವತ್ತಿಗೆ 21%, ಬಟ್ ಆ್ಯಾವ್ರೇಜ್ ಆಗಿತ್ತು. 4121ಗೂ ಒಂದು ಸಲ ತೊಗೊಂಡಿದ್ದೆ. ಸೊ ಅದು ಎರಡು ಥರದ್ದು ಆ್ಯಾವ್ರೇಜ್ ಆಗಿ 14% ಪ್ರಾಫಿಟ್ ಬಂದೈತೆ. ಆ್ಯಕ್ಚುಲಿ 3599 ನನಗೆ 22% ಪ್ರಾಫಿಟ್ ಬಂದೈತಿ. ಇದು 4 ಮಂತ್ಸ್ ಮಟ್ಟ ವೆಯ್ಟ್ ಮಾಡಬೇಕಾಗ್ಬಿಟ್ಟಿದೆ. ಬಟ್ 14% ಅಂತೂ ಕೊಟ್ಟಾನ. ಬ್ಯಾಂಕ್ ಒಳಗೆ ಇಟ್ಟರೆ ನಿಮಗೆ ವರ್ಷಕ್ಕೆ 6%. ಸೊ ನನಗೆ ವಿತಿನ್ 4 ಮಂತ್ಸ್ ಐ ವಾಸ್ ಏಬಲ್ ಟು ಮೇಕ್ 14% ಆನ್ ಹೀರೋ ಮೋಟೋಕಾರ್ಪ್. ಸೊ ಇದೇ ಟೈಪ್ ರೊಟೇಷನ್ ಆಗ್ತಾ ಹೋಗ್ತೈತಿ. ನನ್ನ ಕಡೆ ಈಗ ರೈಟ್ ನಾವು ಇದು ಇಲ್ಲ, ಕ್ಯಾಪಿಟಲ್ ಇಲ್ಲ. ಕ್ಯಾಪಿಟಲ್ ಅರೇಂಜ್ ಮಾಡೋಕ್ಕೆ ಟ್ರೈ ಮಾಡತ್ತೀನಿ. ಈ ವರ್ಷ ಒಳಗೆ ಆಗ್ಬೋದು ಅಂದ್ಕೊತೀನಿ. ಈ ವರ್ಷ ಮಟ್ಟ ವೇಸ್ಟ್ ಇದ್ದಂಗೆ ಇದೆ. ಆ್ಯಕ್ಚುಲಿ ಏನು ಮಾಡೋಕ್ಕೆ ಬರೋಂಗಿಲ್ಲ. ನಾ ಕರೆಕ್ಟಾಗಿ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕಾಗಿತ್ತು. ಈಗ ನನ್ನ ಕಡೆ ದುಡ್ಡು ಇಲ್ಲ ಇನ್ವೆಸ್ಟ್ ಮಾಡೋಕ್ಕೆ. ಸೊ ಅರೇಂಜ್ಮೆಂಟ್ ಅಂದ್ರೂ ಮಾಡಕತ್ತೀನಿ. ದುಡ್ಡು ಏನಾರ ಅರೇಂಜ್ಮೆಂಟ್ ಆದರೆ ಅಟ್ಲೀಸ್ಟ್ 1 lakh rupees ತಂದು ಅಪ್ಡೇಷನ್ ಮಾಡ್ತೀನಿ. 1 lakh rupees ತಂದಾಗ ನನಗೆ ಈಗ ರೈಟ್ ನಾವು ಓಕೆ ಸ್ಟಾಕ್ಸ್ ಕರೆಕ್ಟ್ ಅಲೋಕೇಟ್ ಮಾಡೋಕ್ಕಾಗಂಗಿಲ್ಲ. ಅಂದ್ರೆ ನಂದು ಏನಂತಾರೆ, ಈಗ ಆ್ಯಾವ್ರೇಜ್ ಮಾಡೋಕ್ಕೂ ದುಡ್ಡು ಇರೋಂಗಿಲ್ಲ. ಪ್ಲಸ್ ಮನಿ ಮ್ಯಾನೇಜ್ಮೆಂಟ್ ಅಂತಾರೆ ಅದಕ್ಕೆ. ಸೊ 1 ಲಕ್ಷ ರೂಪಾಯಿ ಇದ್ರೆ ನಾನು 10 ಭಾಗ ಮಾಡ್ತೀನಿ. 10,000 ರೂಪಾಯಿ ಒಂದು ಸ್ಟಾಕ್ ಒಳಗೆ, ಇಲ್ಲ 20 ಭಾಗ ಮಾಡಿ 5,000 ರೂಪಾಯಿ ಒಂದೊಂದು ಸ್ಟಾಕ್ ಒಳಗೆ ಹಾಕ್ಬೋದು.
ಈಗ ಬಟ್ ಒಂದೊಂದು ಕಡೆ ಫಾರ್ ಎಕ್ಸಾಂಪಲ್ ನನಗೆ ಶ್ರೀ ಸಿಮೆಂಟ್ ಒಳಗೆ ಚಲೋ ಸಿಕ್ಕೈತೆ 22,000 ರೂಪಾಯಿ ಐತಿ. ಹಾಗಾಗಿ ಆಗಂಗಿಲ್ಲ, ಎದಕ್ಕಂದ್ರೆ ಎಲ್ಲ ಕ್ಯಾಪಿಟಲ್ ಒಂದು ಸ್ಟಾಕ್ ಒಳಗೆ ಸಿಕ್ಬಿಡ್ತೈತಿ. ಸೊ ಕ್ಯಾಪಿಟಲ್ ಅಲೋಕೇಶನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಕ್ಯಾಪಿಟಲ್ ಅಲೋಕೇಶನ್ ಮಾಡೋಕ್ಕಾಗಂಗಿಲ್ಲ 50,000 ರುಪೀಸ್ ಒಳಗೆ. ನಂಗೆ 5,000 ರುಪೀಸ್ ಒಳಗೆ ಯಾವ ಸ್ಟಾಕ್ ಸಿಗ್ತಾವೆ ಅವಷ್ಟು ಹುಡುಕಿ ಹಾಕಬೇಕಾಗತ್ತೈತಿ. ಸೊ ಕರೆಕ್ಟಾಗಿ ರೊಟೇಷನ್ ಮಾಡೋಕ್ಕಾಗಲ್ಲ, ಇಲ್ಲಾಂದ್ರೆ ಆ್ಯಕ್ಚುಲಿ ಪ್ರಾಫಿಟ್ ಇನ್ನೂ ಜಾಸ್ತಿ ಬರ್ತದೆ ನನಗೆ. ಸೊ ಈಗ ಚೆಕ್ ಮಾಡ್ತೀನಿ ಯಾವ ಸಿಗ್ತಾವೆ ನೋಡೋಣ. ಇಲ್ಲ ಸಿಗಲಿಲ್ಲ ಅಂದರೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಬಟ್ ಇದಂತೂ ಭಾಳ ಖುಷಿ ಇವತ್ತು. ಹೀರೋ ಮೋಟೋ ಕ್ರಾಪ್ ಹ್ಯಾಸ್ ಗಿವನ್ ಮಿ ಅ ಗುಡ್ ರಿಟರ್ನ್ ಟುಡೇ, 1,000 ರುಪೀಸ್. ಸೊ ಆ್ಯಾವ್ರೇಜ್ 50,000 ರುಪೀಸಿಗೆ ಪಾಸ್ಟ್ ಓಕೆ. ನಂದು 50,000 ರುಪೀಸ್ ಫಸ್ಟ್ ಮಂತ್ಲೇನ ಇದ್ದಿಲ್ಲ, ನಾ ಬರೀ 10,000 ರುಪೀಸ್ಲೆ ಟ್ರೇಡ್ ಮಾಡತ್ತಿದ್ದೆ. 50,000 ರುಪೀಸ್ ಈಗ ಒಂದು 2 ಮಂತ್ಸ್ ಆಗೈತಿ. ಓಕೆ, ಜಸ್ಟ್ 2 ಮಂತ್ಸ್ ಆಗೈತಿ 50,000 ರುಪೀಸ್ ಹಾಕಿ. ಸೊ ಲೆಟ್ ಮಿ ಸಿ ಏನಾಕೈತೆ ಅಂತ ನೋಡೋಣ. 50,000 ಈಗ ಆಲ್ಮೋಸ್ಟ್ ನಾ 3,000 ರುಪೀಸ್ ಮಟ್ಟ ಪ್ರಾಫಿಟ್ ಗಳಿಸೀನಿ ವಿತಿನ್ ಲಾಸ್ಟ್ 2 ಮಂತ್ಸ್. ಸೊ 1,500 ಒಳ್ಳೆ ರಿಟರ್ನ್ ಆ್ಯಕ್ಚುಲಿ. ಆ್ಯಾವ್ರೇಜ್ ಒಂದು 3-4% ದುಡ್ದೀನಿ. ಸೊ ವಿಚ್ ಇಸ್ ರಿಯಲಿ ಗುಡ್ ಅಂದ್ಕೊತೀನಿ. ಸೊ ಏನು ಆಕೈತಿ ಮುಂದೆ ನೋಡೋಣ ಅಂತ. ಆ್ಯಾವ್ರೇಜಿಂಗ್ ಎಲ್ಲ ಮಾಡಕತ್ತೀನಿ, ಅಷ್ಟು ಪರ್ಫೆಕ್ಟಾಗಿ ಗೊತ್ತಾಗಂಗಿಲ್ಲ ಎಷ್ಟು ಗಳಿಸೀನಿ ಅನ್ನೋದು. ಬಟ್ ಇದು ಈ ಡಿಸೆಂಬರ್ ಮಟ್ಟ ನನಗೆ ಕರೆಕ್ಟ್ ಗ್ರಿಪ್ ಸಿಗ್ತೈತಿ. ಎಷ್ಟು ಗಳಿಸೀನಿ, ಏನು ಆಕೈತಿ, ನಾನು ಮಾಡಾಕತ್ತಿದ್ದ ಇದು ಕರೆಕ್ಟ್ ಆಯಿತೋ ಇಲ್ಲೋ ಅನ್ನೋದು ಇದು ಈ ಇಯರ್ ಅಂತೂ ಕಲಿಬೇಕಾಕೈತಿ. ಬಟ್ ಸ್ಟಡಿ ಅಂತೂ ಮಾಡೋದು ಬಿಡೋಂಗಿಲ್ಲ. ಡೈಲಿ 100 ಸ್ಟಾಕ್ಸ್ ಏನು ಚೆಕ್ ಮಾಡೋದು ಮಾಡಬೇಕು. ಈಗ ಕುಂದಿರ್ತೀನಿ ನೋಡಿರಿ, ಈಗ ಅಟ್ಲೀಸ್ಟ್ 1 ತಾಸು ಆಕೈತಿ ಆ ಕೆಲಸಕ್ಕೆ. ಪ್ಲಸ್ ಹಂಗೆ ಒಂದು ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋನು ಮಾಡಿ ಹಾಕ್ಬೇಕಂತ ಮನಸ್ಸೊಳಗೆ ಬಂತು. ಸೊ ಮಾಡಿ ಹಾಕಾಕತ್ತೀನಿ. ಡೇ ಟು ಡೇ ಮಾಡಿ ಹಾಕೋಕ್ಕಾಗವಲ್ತು. ಇನ್ಮೇಲೆ ಅದು ಟ್ರೈ ಮಾಡೋಕ್ಕೆ ಚಾಲು ಮಾಡ್ತೀನಿ. 1ನೇ ತಾರೀಕಿಂದ 100% ಡೈಲಿ ಅಟ್ಲೀಸ್ಟ್ 1 ಅಪ್ಡೇಷನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಗಾಯ್ಸ್, ಇಷ್ಟು ಹೇಳ್ತಾ ಸ್ಟಾಪ್ ಮಾಡ್ತೀನಿ. ಭಾಳ ಏನು ಅಪ್ಡೇಟ್ ಮಾಡೋದಿದ್ದಿಲ್ಲ, ಇಷ್ಟ ಮಾಡೋದಿತ್ತು. ನಂದು ಇಂಟರ್ಫೇಸ್ ತೋರಿಸೋದಿತ್ತು ನಿಮಗೆ. ಈ ಈ ಈ ಮಂತ್ ಎಂಡ್ ಪ್ರೀವಿಯಸ್ ಮಂತ್ ಎಂಡ್ ರಿಪೋರ್ಟ್ ಮಾಡೋಕ್ಕಾಗಲಿಲ್ಲ. ಒಮ್ಮಕ್ಕಲೇ ಕ್ವಾರ್ಟರ್ ಎಂಡ್ ಮಾಡಿಬಿಡ್ತೀನಿ. ಯಾಕಂದ್ರೆ ಅವೆಲ್ಲ ಹಂಗೆ ತೋರಿಸ್ಬಾರ್ದು ಅನ್ನತ್ತಾರ ಟ್ರೇಡಿಂಗ್ ರೂಲ್ಸ್ ಪ್ರಕಾರ. ಸೊ ಅಡ್ಜಸ್ಟ್ ಮಾಡ್ಕೊರಿ. ಓಕೆ, ಒಮ್ಮಕ್ಕಲೇ 3 ಮಂತ್ಸ್ 4 ಮಂತ್ಸ್ದು ಒಮ್ಮಕ್ಕಲೇ ಹಾಕಿನಿ ಅಂದರೆ ಕನ್ಸಾಲಿಡೇಟೆಡ್ ರಿಪೋರ್ಟ್ ಹಾಕ್ಯತ್ತವೆ. ಏನು ಮಾಡತ್ತೀನಿ, ಎಷ್ಟು ಪ್ರಾಫಿಟ್ ಆಗೈತಿ ಎಲ್ಲ ಎಕ್ಸೆಲ್ ಒಳಗೆಲ್ಲ ಕರೆಕ್ಟಾಗಿ ತೋರಿಸ್ತೀನಿ ನೆಕ್ಸ್ಟ್ ಟೈಮ್. ಓಕೆ, ಬಟ್ ಡೇ ಟು ಡೇ ಹಿಂಗೆ ಒಂದು ಸ್ಟಾಕ್ ಬಗ್ಗೆ ಮಾತಾಡ್ತೀನಿ ಇನ್ಮೇಲೆ. ಅದಂತೂ 100% ಅಟ್ಲೀಸ್ಟ್ ಒಂದು 3-4 ನಿಮಿಷದಾರೆ ವೀಡಿಯೋ ಮಾಡಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇಷ್ಟು ಹೇಳ್ತಾ ಐ ಗೆಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ. ಥ್ಯಾಂಕ್ ಯು ಆಲ್. ಹ್ಯಾವ್ ಅ ವಂಡರ್ಫುಲ್ ಡೇ. ಬಾಯ್.